ಆನ್ಲೈನ್ ತರಗತಿಗಳಿಗೆ ತಮಗೆಲ್ಲ ಸ್ವಾಗತ. ಸಾಮಾಜಿಕ ಸಂಶೋಧನೆ ಎನ್ನುವಂತಹ ಒಂದು ಅಧ್ಯಾಯದಲ್ಲಿ ನಾವು ಅವಲೋಕನ, ಸಂದರ್ಶನ ಮತ್ತು ಪ್ರಶ್ನಾವಳಿ ಈ 3 ಮಾಹಿತಿ ಸಂಗ್ರಹಣೆಯ ತಂತ್ರಗಳನ್ನು ಕುರಿತು ಅಧ್ಯಯನ ಮಾಡಿದೆ. ಒಬ್ಬ ಸಂಶೋಧಕ ತನಗೆ ಬೇಕಾದಂತಹ ಮಾಹಿತಿಯನ್ನು ಪ್ರಶ್ನಾವಳಿಯ ಮೂಲಕ, ಸಂದರ್ಶನದ ಮೂಲಕ ಅಥವಾ ಅವಲೋಕನದ ಮೂಲಕ ಅವನು ಸಂಗ್ರಹಿಸ್ತಾ ಹೋಗ್ತಾನೆ. ಹಾಗೆ ಸಂಗ್ರಹಿಸಿದಂತಹ ಮಾಹಿತಿಯನ್ನು ಒಟ್ಟಾರೆಯಾಗಿ ಕ್ರೋಢೀಕರಿಸಿ ಸಂಶೋಧನಾ ವರದಿಯನ್ನು ತಯಾರಿಸಬೇಕಾಗುತ್ತೆ. ಆ ಸಂಶೋಧನಾ ವರದಿಯನ್ನು ತಯಾರಿಸುವಂತಹ ಸಂದರ್ಭದಲ್ಲಿ ಅನುಸರಿಸಬೇಕಾದಂತಹ ಅಂಶಗಳನ್ನು ಕುರಿತು ನಾವು ಸಂಶೋಧನಾ ವರದಿಯ ತಯಾರಿಕೆ ಎನ್ನುವ ಅಂಶಗಳನ್ನು ಈ ದಿನದ ತರಗತಿಯಲ್ಲಿ ಗಮನಿಸೋಣ. ಸಂಶೋಧನಾ ಪ್ರಕ್ರಿಯೆಯಲ್ಲಿ ಸಂಶೋಧನಾ ವರದಿಯು ಅಂತಿಮ ಹಂತವಾಗಿದೆ. ಸಂಶೋಧನೆಗೆ ಸಂಬಂಧಪಟ್ಟಂತೆ ಸಂಶೋಧನಾ ವರದಿಯನ್ನು ತಯಾರಿಸ್ತಕ್ಕಂಥದ್ದು ಕೊನೆಯ ಒಂದು ಘಟ್ಟ ಆಗಿದೆ. ಈ ವರದಿಯು ಅಧ್ಯಯನದ ಫಲಿತಾಂಶದ ವಿಷಯಗಳನ್ನು ಒಳಗೊಂಡಿರ್ತದೆ. ಫಲಿತಾಂಶಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀಡ್ತಾ ಇದೆ. ಆ ಕಾರಣಕ್ಕಾಗಿ ಆ ಸಂಶೋಧನಾ ವರದಿ ಹೇಗಿರಬೇಕು, ಯಾವ ರೀತಿ ಸ್ಪಷ್ಟತೆ ಮತ್ತು ಆಸಕ್ತಿದಾಯಕವಾಗಿರ್ತಕ್ಕಂತಹ ವಿವರಗಳನ್ನು ಒಳಗೊಂಡಿರಬೇಕು ಎನ್ನುವುದಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ತಾಂತ್ರಿಕ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಸಂಶೋಧನಾ ವರದಿ ಹೇಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಈ ವರದಿಯ ಆಧಾರದ ಮೇಲೆಯೇ ಇಡೀ ಸಂಶೋಧನೆ ಅಂತಕ್ಕಂತಹದ್ದು ನಿರ್ಧರಿತವಾಗುತ್ತದೆ. ಆ ಕಾರಣಕ್ಕಾಗಿ ಆ ವರದಿಯನ್ನು ಬಹಳ ಸ್ಪಷ್ಟವಾಗಿ, ಆಸಕ್ತಿದಾಯಕವಾಗಿ, ಒಂದು ವ್ಯವಸ್ಥಿತವಾಗಿ ರೂಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಂಶೋಧನಾ ವರದಿಯ ತಯಾರಿಕೆ ಎನ್ನುವುದು ಅತ್ಯಂತ ಒಂದು ಮಹತ್ವದ ಸಂಗತಿ ಆಗಿದೆ. ಇಲ್ಲಿ ಸಂಶೋಧನಾ ವರದಿ ಹೇಗಿರಬೇಕು ಎನ್ನುವ ಅಂಶವನ್ನು ನಾವು ಗಮನಿಸುವಾಗ ಮೊದಲನೇದು, ಉತ್ತಮ ಸಂಶೋಧನಾ ವರದಿಯು ಸ್ಪಷ್ಟವಾಗಿರಬೇಕು. ನೋಡಿ, ಯಾವುದೇ ಸಂಶೋಧನಾ ವರದಿ ಸ್ಪಷ್ಟತೆಯಿಂದ ಕೂಡಿರಬೇಕು. ಅಲ್ಲಿ ಯಾವುದೇ ರೀತಿಯ ಒಂದು ಗೊಂದಲಗಳು ಇರಬಾರ್ದು. ಸ್ಪಷ್ಟತೆ ಅಂತ ಹೇಳಿದ್ರೆ ಹೇಳ್ತಕ್ಕಂತಹ ವಿಚಾರಗಳ ಬಗ್ಗೆ ಒಂದು ನಿಖರವಾಗಿರ್ತಕ್ಕಂತಹ ಮಾಹಿತಿಯನ್ನು ಆ ಒಂದು ಸಂಶೋಧನಾ ವರದಿ ಅಂತಕ್ಕಂಥದ್ದು ಒಳಗೊಂಡಿರಬೇಕು. ಸ್ಪಷ್ಟವಾದ, ಖಚಿತವಾದ, ನಿಖರವಾಗಿರ್ತಕ್ಕಂತಹ ಮಾಹಿತಿಯನ್ನು ಸಂಶೋಧನಾ ವರದಿಯು ಒಳಗೊಂಡಿರಬೇಕು. ಎರಡನೇದು, ಸಂಶಯ ಮತ್ತು ಗೊಂದಲಗಳು ಇಲ್ಲಿ ಇರಬಾರದು. ನೋಡಿ, ಯಾವಾಗ ಸ್ಪಷ್ಟವಾಗಿರಬೇಕು ಅಂತ ಹೇಳಿದೆಯೋ ಆಗ ಅಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇರಬಾರ್ದು ಅಥವಾ ಅಸ್ಪಷ್ಟತೆ ಅಂತಕ್ಕಂಥದ್ದು ಇರಬಾರ್ದು. ಹಾಗೆಯೇ ಯಾವುದೇ ರೀತಿಯ ಸಂಶಯಗಳಿಗೂ ಆಸ್ಪದ ಕೊಡುವಂತೆ ಇರಬಾರದು. ಆ ತರಹ ವರದಿಯನ್ನು ತಯಾರಿಸಬೇಕು. ಮತ್ತು ಮೂರನೇದು, ಯಾವ ಉದ್ದೇಶಕ್ಕಾಗಿ ಸಂಶೋಧನೆಯನ್ನು ಮಾಡಿರ್ತಾರೆ ಆ ಉದ್ದೇಶದ ಈಡೇರಿಕೆ ವರದಿಯಲ್ಲಿರಬೇಕು. ಯಾವ ವಿಷಯ, ಯಾವ ಕಾರಣಕ್ಕಾಗಿ ಸಂಶೋಧನೆ ಅಂತಕ್ಕಂಥದ್ದು ನಡೆದಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಆ ಉದ್ದೇಶದ ಈಡೇರಿಕೆ ಆ ವರದಿಯಲ್ಲಿರಬೇಕು. ಅಂದರೆ ಆ ಒಂದು ಸಂಶೋಧನೆಯ ಸಫಲತೆ ಅಂತಕ್ಕಂಥದ್ದು ಅಲ್ಲಿ ವ್ಯಕ್ತವಾಗಬೇಕು. ಆ ರೀತಿಯ ಅಂಶಗಳನ್ನು ನಾವಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಎನ್ನುವುದು. ನಾಲ್ಕನೇದು, ವರದಿಯು, ಸಂಶೋಧನಾ ವರದಿಯು ಸಮಗ್ರ ಮಾಹಿತಿಗಳನ್ನು ಒಳಗೊಂಡಿರಬೇಕು. ನೋಡಿ, ಸಂಶೋಧನಾ ವರದಿ ಅಂತಕ್ಕಂಥದ್ದು, ರಿಸರ್ಚ್ ರಿಪೋರ್ಟ್ ಅಂತಕ್ಕಂಥದ್ದು ಸಮಗ್ರವಾದಂತಹ ಮಾಹಿತಿಗಳನ್ನು ಒಳಗೊಂಡಿರಬೇಕು. ಯಾಕೆ ಅಂತ ಹೇಳಿದ್ರೆ ಸಂಶೋಧನೆ ಅಂತಕ್ಕಂತಹದ್ದು ಸಣ್ಣ ಪುಟ್ಟ ಸಂದರ್ಭಗಳಲ್ಲಿ ಒಂದು ಸೀಮಿತ ಅವಧಿಯಲ್ಲಿ ಜರುಗುವಂತಹ ಘಟನೆ ಅಲ್ಲ. ಹಾಗಾಗಿ ಒಂದು ವ್ಯವಸ್ಥಿತವಾದಂಥ ಅಧ್ಯಯನ, ಆಸಕ್ತಿದಾಯಕವಾಗಿರ್ತಕ್ಕಂಥ ಅಧ್ಯಯನ, ಒಂದು ನಿರ್ದಿಷ್ಟ ಉದ್ದೇಶಗಳನ್ನು ಇರಿಸಿಕೊಂಡು ನಡೆದಿರ್ತಕ್ಕಂತಹ ಆ ಒಂದು ಅಧ್ಯಯನ ಸಮಗ್ರ ಮಾಹಿತಿಯನ್ನು ಒಳಗೊಂಡಿರಬೇಕು. ಅಂದರೆ ಸಂಶೋಧನೆಯ ವಸ್ತು, ವಿಷಯ, ಅಲ್ಲಿ ಎದುರಾಗಿರ್ತಕ್ಕಂಥ ಸವಾಲುಗಳು ಮತ್ತು ಅದರ ಉದ್ದೇಶದ ಈಡೇರಿಕೆ ಎಷ್ಟರ ಮಟ್ಟಿಗಾಗಿದೆ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾದಂತಹ ಮಾಹಿತಿ ಆ ಭಾಗದಲ್ಲಿ ಇರಬೇಕು. ಐದನೇದು, ಸಮರ್ಪಕ ವರದಿಯು ಸಂಶೋಧನೆಯನ್ನು ಸಂಘಟಿತ ರೀತಿಯಲ್ಲಿ ಜರುಗೋದಕ್ಕೆ ಅವಕಾಶವನ್ನು ಮಾಡಿಕೊಡೋದ್ರಿಂದ ಸಂಘಟಿತ ವರದಿಯನ್ನು ಕ್ರಮಬದ್ಧವಾಗಿ ಹಾಜರುಪಡಿಸಬೇಕು. ಸಂಶೋಧನೆಯ ಸಂಘಟಿತ ವರದಿಯನ್ನು
ಕ್ರಮಬದ್ಧವಾಗಿ ಹಾಜರುಪಡಿಸಬೇಕು. ಅಂದರೆ ಸಂಘಟಿತ ಅಂದರೆ ಒಂದು ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ, ಎಲ್ಲಂದ್ರಲ್ಲ ಹೇಗಂದ್ರೆ ಹಾಗೆ ವಿವರಗಳನ್ನು ಜೋಡಿಸದೆ ಕ್ರಮಬದ್ಧವಾಗಿ ಜೋಡಣೆ ಇರಬೇಕು. ಒಂದಕ್ಕೆ ಮತ್ತೊಂದು ಪೂರಕವಾಗಿರ್ತಕ್ಕಂಥ ಅಂಶಗಳು ಇಲ್ಲಿರಬೇಕು. ಆದ್ದರಿಂದ ಆ ಒಂದಕ್ಕೊಂದು ಪೂರಕ ಅಂಶಗಳು ಯಾವಾಗ ಸಾಧ್ಯ ಆಗುತ್ತೆ? ಸಂಶೋಧನಾ ವರದಿಯು ಸಂಘಟಿತವಾಗಿದ್ದಾಗ, ಕ್ರಮಬದ್ಧವಾಗಿದ್ದಾಗ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಆ ಒಂದು ಸಮಗ್ರವಾಗಿರ್ತಕ್ಕಂತಹ ವರದಿಯನ್ನು ಪ್ರಕಟಿಸುವಾಗ ಕ್ರಮಬದ್ಧತೆಯನ್ನು ಕಾಯ್ದುಕೊಳ್ಬೇಕು. ಮತ್ತೊಂದು, ವರದಿಯಲ್ಲಿ ಪೂರ್ವಾಗ್ರಹ ಪೀಡಿತ ಭಾವನೆಗಳಾಗಲಿ, ಅನಗತ್ಯವಾಗಿರ್ತಕ್ಕಂಥ ವಿಚಾರಗಳಾಗಲಿ ಅಲ್ಲಿ ಅದಕ್ಕೆ ಅವಕಾಶ ಇರಬಾರದು. ಸಂಶೋಧಕನ ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತ ಭಾವನೆಗಳಿಂದ ಮುಕ್ತನಾಗಿರಬೇಕು. ಮೊದಲೇ ತನ್ನದೇ ಆದಂಥ ಒಂದು ಪ್ರೀವಿಯಸ್ ಅಸಂಪ್ಷನ್ ಅಂತಕ್ಕಂಥದ್ದು ಇಲ್ಲಿ ಇರಕೂಡ್ದು. ತಾನು ತನ್ನ ಅಧ್ಯಯನ ಆಧಾರಿತವಾಗಿ ಅಧ್ಯಯನದ ಕೇಂದ್ರ ಬಿಂದುವನ್ನಿರಿಸಿಕೊಂಡು ತಾನು ನಿರ್ಣಯಗಳನ್ನು ತೆಗೆದುಕೊಳ್ಬೇಕೇ ಹೊರತು ಮೊದಲೇ ಪೂರ್ವ ನಿರ್ಧರಿತ, ಪೂರ್ವಕಲ್ಪಿತ ಅಂಶಗಳನ್ನು ಅವನಿಲ್ಲಿ ಗಮನಿಸಬಾರ್ದು ಎನ್ನುವ ಸಂಗತಿಯಲ್ಲಿ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಅನಗತ್ಯವಾದ ನಿರ್ಣಯಗಳು ಮತ್ತು ವೈಯಕ್ತಿಕ ನಿರ್ಣಯಗಳು ಇಲ್ಲಿ ಮಧ್ಯೆ ಪ್ರವೇಶ ಮಾಡಬಾರ್ದು. ಸಂಶೋಧಕ ತಾನು ಸಂಗ್ರಹಿಸಿದ ಅವಲೋಕನ ಆಗಿರ್ಬೋದು, ಸಂದರ್ಶನ ಆಗಿರ್ಬೋದು, ಪ್ರಶ್ನಾವಳಿ ಆಗಿರ್ಬೋದು, ಅವುಗಳ ಮೂಲಕ ತಾನು ಸಂಗ್ರಹಿಸಿದ ಮಾಹಿತಿಗಳನ್ನು ಇಲ್ಲಿ ರೂಪಿಸಬೇಕೇ ಹೊರತು ವೈಯಕ್ತಿಕ ಅಭಿಪ್ರಾಯಗಳು ಇಲ್ಲಿ ಇರಬಾರ್ದು. ಹೀಗಿದ್ದಾಗ ಮಾತ್ರ ಇವೆಲ್ಲವುಗಳನ್ನು ಒಳಗೊಂಡಾಗ ಉತ್ತಮ ಶೈಲಿಯ ಆಕರ್ಷಕವಾಗಿರ್ತಕ್ಕಂತಹ ಒಂದು ಸಂಶೋಧನಾ ವರದಿ ಅಂತಕ್ಕಂಥದ್ದು ರಚನೆ ಆಗೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಇಲ್ಲಿ ಕಂಡುಬರುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಸಂಶೋಧನಾ ವರದಿಯ ತಯಾರಿಕೆಯ ಕಡೆಗೆ ಹೆಚ್ಚು ಆದ್ಯತೆಯನ್ನು, ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಅಂದರೆ ಉತ್ತಮ ಸಂಶೋಧಿತ ಕೃತಿ, ಸಂಶೋಧನಾ ವರದಿಯು ಸ್ಪಷ್ಟವಾಗಿರಬೇಕು, ಸ್ಪಷ್ಟತೆ ಇರಬೇಕು. ಯಾವುದೇ ರೀತಿಯ ಒಂದು ಸಂಶಯ, ಗೊಂದಲಗಳು ಸಂಶೋಧನಾ ವರದಿಯಲ್ಲಿ ಇರಬಾರದು. ಯಾವ ಉದ್ದೇಶಕ್ಕಾಗಿ ಸಂಶೋಧನೆ ಕೈಗೊಳ್ಳಲಾಗಿದೆ ಆ ಉದ್ದೇಶಗಳು ಅಲ್ಲಿ ಮುಖ್ಯವಾಗಿ ಈಡೇರಬೇಕು. ಆ ಸಂಶೋಧನಾ ವರದಿಯು ಸಮಗ್ರವಾಗಿರ್ತಕ್ಕಂತಹ ಮಾಹಿತಿಯನ್ನು ಒಳಗೊಂಡಿರಬೇಕು ಮತ್ತು ಸಮಗ್ರ ಮಾಹಿತಿಯು ಸಂಘಟಿತ ಹಾಗೂ ಕ್ರಮಬದ್ಧ ರೀತಿಯಲ್ಲಿ ಹಾಜರುಪಡಿಸುವಂತೆ ಇರಬೇಕು. ಸಂಶೋಧನಾ ವರದಿಯಲ್ಲಿ ಯಾವುದೇ ಪೂರ್ವಾಗ್ರಹ ಪೀಡಿತ ಭಾವನೆಗಳು, ವೈಯಕ್ತಿಕವಾಗಿರ್ತಕ್ಕಂತಹ ವಿಚಾರಗಳು ಅಲ್ಲಿ ಮುಖ್ಯ ಆಗಬಾರ್ದು. ಇವೆಲ್ಲವುಗಳನ್ನು ಆಧಾರವಾಗಿಟ್ಕೊಂಡು ರಚಿಸಬೇಕು. ಆಗ ಸಿದ್ಧವಾಗತಕ್ಕಂತಹದ್ದು ಸಂಶೋಧನಾ ವರದಿ. ಅದು ಉತ್ತಮ ಶೈಲಿ ಮತ್ತು ಆಕರ್ಷಕವಾಗಿ ರೂಪುಗೊಳ್ಳುತ್ತದೆ. ಇಲ್ಲದೆ ಹೋದಲ್ಲಿ ಸಂಶೋಧನಾ ವರದಿ ಉತ್ತಮವಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಾವು ಸಂಶೋಧನೆ ಮಾಡೋದ್ರ ಜೊತೆಗೆ ಆ ವರದಿಯನ್ನು ವ್ಯವಸ್ಥಿತವಾಗಿ ರೂಪಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಷ್ಟೇ ಮುಖ್ಯವಾದಂತಹ ಒಂದು ಸಂಗತಿ ಆಗಿರುತ್ತದೆ. ಈ ಸಂಶೋಧನಾ ವರದಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಚೌಕಟ್ಟು ಇರಬೇಕಾಗುತ್ತೆ, ಒಂದು ಫ್ರೇಮ್ ಅಂತಕ್ಕಂಥದ್ದು ಇರಬೇಕಾಗುತ್ತೆ. ಯಾಕೆಂದರೆ ಇವತ್ತಿನ ಸಾಮಾನ್ಯ ಜ್ಞಾನ, ಯಾವುದೇ ವಿಷಯ ಅದಕ್ಕೆ ಸಂಬಂಧಪಟ್ಟಂತಹ ವಿಸ್ತಾರ ಅಂತಕ್ಕಂಥದ್ದೇನಿದೆ ಅದರ ಹರವು ಬಹಳಷ್ಟು ವಿಭಿನ್ನವಾಗಿರ್ತಕ್ಕಂಥದ್ದು. ಹಾಗಾಗಿ ಸಂಶೋಧನೆಗೆ ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಚೌಕಟ್ಟನ್ನು ಒಳಗೊಂಡಿರಬೇಕು. ಆ ಸಂಶೋಧನಾ ವರದಿಯ ಚೌಕಟ್ಟು ಹೇಗಿರಬೇಕು ಎನ್ನುವುದನ್ನು ನಾವು ಗಮನಿಸುವಾಗ, ವರದಿಯಲ್ಲಿ ಅಧ್ಯಯನಕ್ಕೊಳಪಟ್ಟ ಸಮಸ್ಯೆ ಅಂದರೆ ಯಾವ ವಿಷಯವನ್ನು ಕುರಿತು ಅಧ್ಯಯನ ಮಾಡಲಾಗಿದೆ, ಯಾವ ಸಮಸ್ಯೆಯನ್ನು ಕುರಿತು ಅಧ್ಯಯನ ಮಾಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅಧ್ಯಯನದ ವರದಿ ಅಲ್ಲಿರಬೇಕು. ಸಂಶೋಧನಾ ಫಲಿತಾಂಶದ ಮಾಹಿತಿ ಮತ್ತು ನಿರ್ಣಯಗಳನ್ನು ಒಳಗೊಂಡಿರಬೇಕು. ಸಂಶೋಧನೆ ಮುಗಿದ ನಂತರ ಅಲ್ಲಿ ಏನು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿತ್ತು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಏನು ಎನ್ನುವುದನ್ನು ಅದು ಸ್ಪಷ್ಟವಾಗಿ ಒಳಗೊಂಡಿರಬೇಕು. ಹಾಗೆಯೇ ವರದಿಯ ಪೀಠಿಕೆಯ ಭಾಗದಲ್ಲಿ, ಇಂಟ್ರಡಕ್ಟರಿ ಪಾರ್ಟಲ್ಲಿ ಅಧ್ಯಯನದ ಹೆಸರು ಅಂದರೆ ಯಾವ ವಿಷಯವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಮತ್ತು ಅದರ ಟೈಟ್ಲ್ ಏನಿದೆ, ಶಿರೋನಾಮೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಮುನ್ನುಡಿಯನ್ನು ಯಾರು ಬರೆದಿದ್ದಾರೆ, ಮುನ್ನುಡಿ ಇದೆಯಾ, ಆಧಾರ ಗ್ರಂಥಗಳ ಸ್ವೀಕೃತಿ, ಆ ಸಂಶೋಧನೆಯನ್ನು
ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಅನೇಕ ಗ್ರಂಥ ಋಣ ಅಂತ ಕೂಡ ಕರಿತೀವಿ, ಅನೇಕ ಗ್ರಂಥಗಳನ್ನು ಇಲ್ಲಿ ಅಧ್ಯಯನ ಮಾಡಲಾಗಿರುತ್ತದೆ. ಅಂತಹ ಆಧಾರವಾಗಿರ್ತಕ್ಕಂತಹ ಗ್ರಂಥಗಳ ಸ್ವೀಕೃತಿ ಮತ್ತು ಕೆಲವು ಸಾರಿ ನಕ್ಷೆಗಳು, ಕೋಷ್ಟಕಗಳು, ಮಾಹಿತಿ ಚಿತ್ರ ಇವುಗಳನ್ನು ಒಳಗೊಂಡಿರಬೇಕು. ಹಾಗಿದ್ದಾಗ ಸಂಶೋಧನಾ ವರದಿ ಅಂತಕ್ಕಂಥದ್ದು ಉತ್ತಮವಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಸಂಶೋಧನಾ ವರದಿಯ ಅಧ್ಯಯನದ ಗುರಿ ಮತ್ತು ಉದ್ದೇಶಗಳ ಬಗ್ಗೆ ಸಾಕಷ್ಟು ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಮಾಹಿತಿ ಅಂತಕ್ಕಂಥದ್ದನ್ನು ನೀಡಬೇಕಾಗುತ್ತೆ. ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಾಹಿತ್ಯಿಕ ವಿಮರ್ಶೆಗಳಾಗಿರ್ಬೋದು, ಅಥವಾ ಅಧ್ಯಯನದ ಸಂಘಟನೆಯ ನಮೂನೆಗಳಾಗಿರ್ಬೋದು, ದತ್ತಾಂಶಗಳ ಸಂಗ್ರಹಣೆಯ ವಿಧಾನಗಳಾಗಿರ್ಬೋದು, ಇವೆಲ್ಲವುಗಳನ್ನು ವ್ಯವಸ್ಥಿತವಾಗಿ ಒಳಗೊಂಡಿರಬೇಕು. ಈ ಸಂದರ್ಭದಲ್ಲಿ ಅಂಕಿ ಸಂಖ್ಯೆಗಳನ್ನು ಸಂಖ್ಯಾಶಾಸ್ತ್ರದ ವ್ಯಾಪ್ತಿಯ ಮೂಲಕ, ಸಂಖ್ಯಾಶಾಸ್ತ್ರದ ಅಧ್ಯಯನದ ವಿಧಾನದ ಮೂಲಕವೂ ಕೂಡ ತಿಳಿತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ಬೋದಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಂಕಿ ಸಂಖ್ಯೆಗಳು ಕರಾರುವಾಕ್ಕಾಗಿರ್ತಕ್ಕಂತಹ ಮಾಹಿತಿಯನ್ನು ನಮಗೆ ಒದಗಿಸುವಂತಹ ಪ್ರಯತ್ನವನ್ನು ಮಾಡ್ತವೆ. ಅಂತಿಮವಾಗಿ ಗ್ರಂಥಗಳ ವಿವರಣಾ ಪಟ್ಟಿ, ಯಾವೆಲ್ಲ ಗ್ರಂಥಗಳನ್ನು ಈ ಸಂಶೋಧನೆಗಾಗಿ ಅಧ್ಯಯನ ಮಾಡಲಾಗಿದೆ, ರೆಫರ್ ಮಾಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಗ್ರಂಥಗಳು, ಆ ಗ್ರಂಥಗಳ ಲೇಖಕರು, ಇವರುಗಳ ಹೆಸರನ್ನು ಇಲ್ಲಿ ಒಳಗೊಂಡಿರಬೇಕು. ಈ ರೀತಿಯಲ್ಲಿ ಸಂಶೋಧನಾ ವರದಿಯ ತಯಾರಿಕೆ ಅಂತಕ್ಕಂಥದ್ದು ಆಗುತ್ತೆ. ಇನ್ನು ಈ ಸಂಶೋಧನಾ ವರದಿ ತಯಾರಿಕೆಯ ಜೊತೆಗೆ ಸಾಮಾಜಿಕ ಸಂಶೋಧನೆಯಲ್ಲಿ ಗಣಕಯಂತ್ರ ಮತ್ತು ಅಂತರ್ಜಾಲದ ಪಾತ್ರ, ಇಲ್ಲಿ ಇಂಟರ್ನೆಟ್ ಮತ್ತು ಕಂಪ್ಯೂಟರ್ ಇವುಗಳ ಒಂದು ಪಾತ್ರ ಎಷ್ಟರ ಮಟ್ಟಿಗಿರ್ತದೆ ಸಾಮಾಜಿಕ ಸಂಶೋಧನೆಯಲ್ಲಿ. ನೋಡಿ, ಆಧುನಿಕ ಸಮಾಜದ ಮಾಹಿತಿ ಅಂತಕ್ಕಂಥದ್ದು ಏನಾಗಿದೆ, ಇವತ್ತು ತಂತ್ರಜ್ಞಾನದ ಪ್ರಾಬಲ್ಯಕ್ಕೊಳಪಟ್ಟಿದೆ, ತಂತ್ರಜ್ಞಾನದ ಪ್ರಭಾವಕ್ಕೊಳಪಟ್ಟಿದೆ. ಹಾಗಾಗಿ ಇವತ್ತು ಅನೇಕ ಅತ್ಯಾಧುನಿಕ ಈ ಒಂದು ಗಣಕಯಂತ್ರಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ವಿವಿಧ ಸಾಫ್ಟ್ವೇರ್ಗಳ ಮೂಲಕ ಅವುಗಳನ್ನು ಅಪ್ಡೇಟ್ ಮಾಡಿಕೊಂಡು ಅವುಗಳ ಮೂಲಕ ಕಾರ್ಯನಿರ್ವಹಿಸ್ತಕ್ಕಂತಹ ಒಂದು ಕಾರ್ಯಕ್ಷಮತೆಯನ್ನು ಇವತ್ತು ಆಧುನಿಕ ಕಾಲದಲ್ಲಿ ಹೊಂದಲಾಗಿದೆ. ಅಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಮಾಹಿತಿಯನ್ನು ಒದಗಿಸ್ತಕ್ಕಂತಹ ಒಂದು ಘಟಕ ಯಾವುದು ಅಂತ ಹೇಳಿದ್ರೆ SPSS ಅಂತಕ್ಕಂತಹ ಒಂದು ಘಟಕ. ಒಂದು ಸಂಶೋಧಕನಿಗೆ ಬೇಕಾಗ್ತಕ್ಕಂತಹ ಮಾಹಿತಿಯನ್ನು ಅಂಕಿ ಸಂಖ್ಯೆಗಳ ಮೂಲಕ ಒದಗಿಸ್ತಕ್ಕಂಥದ್ದು. ಇಲ್ಲಿ SPSS ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕಲ್ ಪ್ಯಾಕೇಜ್ ಫಾರ್ ಸೋಷಿಯಲ್ ಸೈನ್ಸಸ್, ಸ್ಟ್ಯಾಟಿಸ್ಟಿಕಲ್ ಪ್ಯಾಕೇಜ್ ಫಾರ್ ಸೋಷಿಯಲ್ ಸೈನ್ಸಸ್ ಅಂತಕ್ಕಂಥದ್ದರ ಮೂಲಕ ತಮ್ಮ ಅಧ್ಯಯನಕ್ಕೆ ಪೂರಕವಾದಂತಹ, ತಮ್ಮ ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಆಗುತ್ತೆ. ಅದರ ಜೊತೆಗೆ ಇತ್ತೀಚೆಗೆ ಅಂತರ್ಜಾಲವು ಜಗತ್ತಿನ ಬಗ್ಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ನಮಗೆ ನೀಡ್ತಾ ಇದೆ. ದಿನದ 24 ಗಂಟೆಯೂ ಅಂತರ್ಜಾಲದ ಮಾಹಿತಿಗಳ ಒಂದು ಲಭ್ಯತೆ ಅಂತಕ್ಕಂತಹದ್ದು ಇದೆ. ಹೀಗಾಗಿ ಆ ಒಂದು ಅತ್ಯಾಧುನಿಕ ಕೆಲವೊಂದು ಅಂತರ್ಜಾಲ ಅಥವಾ ಸಾಧನಗಳ ಮೂಲಕ ಮಾನವ ತನ್ನ ಜ್ಞಾನದ ಒಂದು ಅರ್ಹವನ್ನು ಹೆಚ್ಚಿಸ್ಕೊಳ್ಬಹುದಾಗಿದೆ. ಉದಾಹರಣೆಗೆ ಕಂಪ್ಯೂಟರ್ ನೆರವಿನ ವೈಯಕ್ತಿಕ ಸಂದರ್ಶನ, ಕಂಪ್ಯೂಟರ್ ನೆರವಾಗಿಟ್ಕೊಂಡು ವೈಯಕ್ತಿಕ ಸಂದರ್ಶನ, ಕಂಪ್ಯೂಟರ್ ಅಸಿಸ್ಟೆಡ್ ಪರ್ಸನಲ್ ಇಂಟರ್ವ್ಯೂ, ಕಂಪ್ಯೂಟರ್ ಅಸಿಸ್ಟೆಡ್ ಪರ್ಸನಲ್ ಇಂಟರ್ವ್ಯೂ, ವೈಯಕ್ತಿಕವಾಗಿರ್ತಕ್ಕಂತಹ ಒಂದು ಸಂದರ್ಶನವನ್ನು ಮಾಡ್ತಕ್ಕಂಥದ್ದು. ಹಾಗೆಯೇ ಕಂಪ್ಯೂಟರ್ ನೆರವಿನ ಟೆಲಿಫೋನ್ ಸಂದರ್ಶನ, CATI, ಕಂಪ್ಯೂಟರ್ ಅಸಿಸ್ಟೆಡ್ ಟೆಲಿಫೋನ್ ಇಂಟರ್ವ್ಯೂವಿಂಗ್. ಅಂದರೆ ಇಲ್ಲಿ ಟೆಲಿಫೋನ್ನ ಸಹಾಯದಿಂದ, ದೂರವಾಣಿಯ ಸಹಾಯದಿಂದ ಈ ಒಂದು ಸಂದರ್ಶನವನ್ನು ಮಾಡ್ತಕ್ಕಂಥದ್ದು ಮತ್ತು ಆ ಮೂಲಕ ಏಕಕಾಲದಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸುವಂತಹ ಒಂದು ಪ್ರಯತ್ನ ಅಂತಕ್ಕಂಥದ್ದು ಇಲ್ಲಿ ನಡೆಯುತ್ತದೆ. ಈ ತರಹ SPSS, CATI, CAPI ಇವುಗಳ ಮೂಲಕ ನಾವು ಸಂಶೋಧನೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಸಂಗ್ರಹಿಸೋದಕ್ಕೆ, ವರದಿಯನ್ನು ತಯಾರಿಸೋದಕ್ಕೆ, ಒಂದು ಸಂಶೋಧನೆ ಅತ್ಯುತ್ತಮ ರೀತಿಯಲ್ಲಿ ಮೂಡಿಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ಇದಾಗಿರುತ್ತದೆ. ಹೀಗಾಗಿ ಸಾಮಾಜಿಕ ಸಂಶೋಧನೆಯಲ್ಲಿ ಗಣಕಯಂತ್ರ ಮತ್ತು ಅಂತರ್ಜಾಲಗಳ ಪಾತ್ರ ಅಂತಕ್ಕಂಥದ್ದು ಅತ್ಯಂತ ಮಹತ್ವದ ಆಗಿರುತ್ತದೆ. ಹೀಗೆ ನಾವು ಸಂಶೋಧನಾ ವರದಿಯ ತಯಾರಿಕೆಗೆ ಸಂಬಂಧಪಟ್ಟಂತೆ ಈ ಎಲ್ಲ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನೋಡ್ತೀವಿ. ಇನ್ನು ಸಾಮಾಜಿಕ ಸಂಶೋಧನೆಯ
ಮಹತ್ವ ಏನು? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ರಿಸರ್ಚ್? ಸಾಮಾಜಿಕ ಸಂಶೋಧನೆಯ ಮಹತ್ವ ಏನು? ಯಾತಕ್ಕಾಗಿ ನಾವು ಸಾಮಾಜಿಕ ಸಂಶೋಧನೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು, ಸಂಶೋಧನೆಯಲ್ಲಿ ನಿರತರಾಗಬೇಕು ಅಂತ ಹೇಳಿದ್ರೆ ಹಲವು ಅಂಶಗಳು ಇಲ್ಲಿ ಕಾರಣ ಆಗುತ್ತವೆ. ಹಾಗಾದರೆ ಅದಕ್ಕೆ ಮೊದಲು ಇನ್ನೊಂದು ಸಾರಿ ನಾವು ಈ ಅಂಶಗಳನ್ನೇ ನೋಡೋದಾದರೆ, ಸಾಮಾಜಿಕ ಸಂಶೋಧನಾ ವರದಿಯ ತಯಾರಿಕೆ. ಸಂಶೋಧನೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಘಟ್ಟ ಸಂಶೋಧನಾ ವರದಿಯನ್ನು ತಯಾರಿಸ್ತಕ್ಕಂಥದ್ದು. ಯಾಕೆಂದರೆ ಇದು ಸಂಶೋಧನೆಯ ಅಂತಿಮವಾದಂತಹ ಒಂದು ಘಟ್ಟವಾಗಿದ್ದು ಫಲಿತಾಂಶಗಳ ಮೂಲಕ ವರದಿಯನ್ನು ನೀಡುತ್ತದೆ, ಅಥವಾ ಈ ವರದಿಯನ್ನು ಆಧಾರವಾಗಿಟ್ಟುಕೊಂಡು ಫಲಿತಾಂಶಗಳು ರೂಪುಗೊಳ್ಳುತ್ತವೆ. ಹಾಗಾದರೆ ಇಂತಹ ವರದಿ ಹೇಗಿರಬೇಕು? ಆಸಕ್ತಿದಾಯಕವಾಗಿರಬೇಕು, ಅಥವಾ ಒಂದು ಉತ್ಸಾಹವನ್ನು ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿರಬೇಕು. ಸಂಶಯಗಳಿಗೆ, ಗೊಂದಲಗಳಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು. ಮತ್ತು ನಿರ್ದಿಷ್ಟ ಉದ್ದೇಶವನ್ನು ಏನಿಟ್ಕೊಂಡಿರ್ತೀವಿ ಆ ಉದ್ದೇಶದ ಈಡೇರಿಕೆಗಾಗಿ ಸಂಶೋಧನೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಮತ್ತು ಸಂಘಟಿತ ಪ್ರಯತ್ನದ ಮೂಲಕ ಆ ಸಂಶೋಧನೆಯ ವಸ್ತು ವಿಷಯವನ್ನು ಅಧ್ಯಯನ ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಆದರೆ ಇಲ್ಲಿ ಯಾವುದೇ ರೀತಿಯ ವೈಯಕ್ತಿಕ ಅಭಿಪ್ರಾಯಗಳು ಮುಖ್ಯವಾಗಿರಬಾರ್ದು. ವೈಯಕ್ತಿಕ ಅಭಿಪ್ರಾಯಗಳಿರಬಾರ್ದು. ಸ್ವಲ್ಪ ಸಂಶೋಧಕನ ಪೂರ್ವಾಗ್ರಹ ಪೀಡಿತ ಭಾವನೆಗಳಿಂದ ಮುಕ್ತವಾಗಿರಬೇಕು. ತಾನು ಏನನ್ನೂ ಅಂದುಕೊಳ್ಳದೆ ಸಂಶೋಧನೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಬೇಕು. ಬಂದಂತಹ ಫಲಿತಾಂಶವನ್ನು ಅವನು ವ್ಯಕ್ತಪಡಿಸಬೇಕೇ ಹೊರತು ತಾನೇ ಮೊದಲು ಇದು ಹೀಗೆ ಇದು ಹಾಗೆ ಎನ್ನುವಂತಹ ಯಾವುದೇ ಪೂರ್ವ ನಿರ್ಧರಿತ ಕಲ್ಪನೆಗಳಿಗೆ ಬರಬಾರದು ಅಂತಕ್ಕಂಥದ್ದು. ಹೀಗೆ ಬಾರದೆ ಹೋದಾಗ ಏನಾಗುತ್ತೆ, ಸಂಶೋಧನಾ ವರದಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಚೌಕಟ್ಟು ಅಂತಕ್ಕಂತಹದ್ದು ದೊರೆಯುತ್ತದೆ. ಆಗ ಸಂಶೋಧನಾ ವರದಿಯ ತಯಾರಿಕೆ ಆಗುತ್ತೆ. ಇದಕ್ಕೆ ನೆರವಾಗ್ತಕ್ಕಂತಹದ್ದು ಗಣಕಯಂತ್ರದ ಒಂದು ಬಹುಮುಖ್ಯವಾದಂಥ ಕೆಲಸ. ಅಂತರ್ಜಾಲ ಮತ್ತು ಗಣಕಯಂತ್ರದ ಸಹಾಯದಿಂದ ಇದು ಕೂಡ ಸಾಧ್ಯ ಆಗುತ್ತೆ. ಇಲ್ಲಿ ನೋಡ್ತೀವಿ ನಾವು SPSS, ಸ್ಟ್ಯಾಟಿಸ್ಟಿಕಲ್ ಪ್ಯಾಕೇಜ್ ಫಾರ್ ಸೋಷಿಯಲ್ ಸೈನ್ಸಸ್ ಅಂತಕ್ಕಂಥದ್ದು. ಅದರ ಮೂಲಕ ಅಂಕಿ ಸಂಖ್ಯೆಗಳ ಒಂದು ದಾಖಲು ಮಾಡಿಕೊಳ್ಳುವುದರ ಮೂಲಕ ನಾವು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡ್ಬೋದು. ಇನ್ನು ಮಾಹಿತಿ ಸಂಗ್ರಹಣೆಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಅಸಿಸ್ಟೆಡ್ ಟೆಲಿಫೋನ್ ಇಂಟರ್ವ್ಯೂ, ಕಂಪ್ಯೂಟರ್ ಅಸಿಸ್ಟೆಡ್ ಪರ್ಸನಲ್ ಇಂಟರ್ವ್ಯೂ. ಇನ್ನು ವೈಯಕ್ತಿಕವಾಗಿ ಮತ್ತು ದೂರವಾಣಿಯ ಮೂಲಕ ನಾವು ಹೇಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕು ಅಂತಕ್ಕಂತಹ ಅತ್ಯಾಧುನಿಕ ವಿಧಾನಗಳು ಕೂಡ ಇಲ್ಲಿದೆ. ಇವುಗಳ ಮೂಲಕ ತಿಳಿದುಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಲಾಗುತ್ತೆ. ಹೀಗೆ ಆ ಸಂಶೋಧನಾ ವರದಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಮಹತ್ವ ಅಂತಕ್ಕಂಥದ್ದು ಇರುವಂತಹದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಕಾಣ್ತಾ ಹೋಗ್ತೀವಿ. ಇನ್ನು ನಂತರ ಸಾಮಾಜಿಕ ಸಂಶೋಧನೆಯ ಒಂದು ಮಹತ್ವ. ನಾವು ಯಾತಕ್ಕಾಗಿ ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಬೇಕು, ಸಂಶೋಧನೆಯನ್ನು ಯಾಕೆ ಮಾಡಬೇಕು ಅಂತಕ್ಕಂತಹ ಒಂದು ಅಂಶವನ್ನು ಇಲ್ಲಿ ತಗೊಳ್ಳೋದಾದರೆ, ಸಾಮಾಜಿಕ ಸಂಶೋಧನೆ ಅಂತಕ್ಕಂತಹದ್ದು ಒಂದು ವ್ಯವಸ್ಥಿತವಾದಂತಹ ಅಧ್ಯಯನ ವಿಧಾನ. ಆ ವ್ಯವಸ್ಥಿತ ಅಧ್ಯಯನದ ವಿಧಾನದ ಮೂಲಕ ನಾವು ಪರಿಶೋಧನೆಯನ್ನು ಮಾಡ್ತಕ್ಕಂಥದ್ದು, ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥದ್ದು. ಆ ಮೂಲಕ ಒಂದು ಸಿದ್ಧಾಂತವನ್ನು ರಚನೆ ಮಾಡೋದಕ್ಕೆ ಅನುಕೂಲ ಅಥವಾ ಅವಕಾಶ ಅಂತಕ್ಕಂಥದ್ದು ಆಗುತ್ತೆ. ಜೊತೆಗೆ ಹೊಸ ವಿಚಾರವನ್ನು ಹುಡುಕುವಂತಹ ಪ್ರಯತ್ನ, ಹುಡುಕಾಟ ಅಂತಕ್ಕಂಥದ್ದು ಈ ಒಂದು ಸಂಶೋಧನೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಪಾತ್ರವನ್ನು ವಹಿಸುತ್ತದೆ. ಅಂಕಿ ಸಂಖ್ಯೆಗಳು ಅಥವಾ ಲಭ್ಯ ಇರತಕ್ಕಂಥ ಮಾಹಿತಿಗಳು, ಇವೆಲ್ಲವುಗಳ ಮೂಲಕ ವ್ಯಕ್ತಿ ಉತ್ತಮವಾದಂತಹ ಒಂದು ಸಂಶೋಧನಾ ವರದಿಯನ್ನು ತಯಾರಿಸ್ಬೋದು ಮತ್ತು ಸಂಶೋಧನೆಯನ್ನು ಉತ್ತಮ ರೀತಿಯಲ್ಲಿ ಕೈಗೊಳ್ಳೋದಕ್ಕೂ ಕೂಡ ಅವಕಾಶಗಳು ಅಂತಕ್ಕಂಥದ್ದು ಇಲ್ಲಿ ಸಾಧ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಸಾಮಾಜಿಕ ಸಂಶೋಧನೆಯ ಮಹತ್ವವನ್ನು ಗಮನಿಸುವಾಗ ಆ ಮಹತ್ವದಲ್ಲಿ ಕೆಲವು ಅಂಶಗಳಿವೆ. ಉದಾಹರಣೆಗೆ ಜ್ಞಾನದ ಬೆಳವಣಿಗೆ, ವೈಚಾರಿಕ ದೃಷ್ಟಿಕೋನ, ಸಮಾಜ ವಿಜ್ಞಾನಗಳ ಬೆಳವಣಿಗೆಗೆ ಸಹಾಯಕ ಮತ್ತು ಸಾಮಾಜಿಕ ಪರಿವರ್ತನೆಯನ್ನು ಅರ್ಥೈಸಲು ಸಾಧ್ಯ ಆಗ್ತಕ್ಕಂತಹ ರೀತಿ. ಹಾಗಾದರೆ ಮೊದಲನೇದು ಜ್ಞಾನದ ಬೆಳವಣಿಗೆಗೆ ಕಾರಣ ಆಗುತ್ತೆ. ಜ್ಞಾನದ ಬೆಳವಣಿಗೆಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡುತ್ತೆ.
ಇಲ್ಲಿ ಸಂಶೋಧನೆ, ರಿಸರ್ಚ್ ಅಂತಕ್ಕಂತಹ ಪದ ಪುನರ್ ಶೋಧಿಸು ಅಂದರೆ ಪುನಃ ಪುನಃ ಶೋಧಿಸು, ಪುನಃ ಪುನಃ ಪ್ರಯತ್ನಿಸಿ ನೀನು ಅಂತಿಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡೆದುಕೋ ಎನ್ನುವಂತಹ ಅಂಶ ಇಲ್ಲಿ ಮುಖ್ಯವಾಗುತ್ತೆ. ಆ ಕಾರಣಕ್ಕಾಗಿ ಎಂಥವರಿಗೂ ಕೂಡ ಇಲ್ಲಿ ಒಂದು ಮುಖ್ಯವಾಗ್ತಕ್ಕಂಥ ಭಾಗ ಏನಪ್ಪ ಅಂತ ಹೇಳಿದ್ರೆ ಜ್ಞಾನದ ಬೆಳವಣಿಗೆ. ಆ ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥದ್ದು, ಜ್ಞಾನವನ್ನು ರೂಪಿಸ್ತಕ್ಕಂಥದ್ದು ಸಂಶೋಧನೆಯ ಒಂದು ಪ್ರಮುಖವಾಗಿರ್ತಕ್ಕಂತಹ ಸಂಗತಿ ಆಗುತ್ತೆ. ಆ ಸಂಶೋಧನೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಾವಿಲ್ಲಿ ಗಮನಿಸುವಾಗ ಯಾವೆಲ್ಲ ಅಂಶಗಳು ಇಲ್ಲಿ ನಮಗೆ ಮುಖ್ಯವಾಗುತ್ತವೆ ಎನ್ನುವ ಸಂಗತಿಯನ್ನು ನಾವು ತೆಗೆದುಕೊಳ್ಳೋದಾದರೆ, ಜ್ಞಾನದ ಬೆಳವಣಿಗೆಯೇ ಸಂಶೋಧನೆಯ ಒಂದು ಬಹುಮುಖ್ಯವಾದಂತಹ ಸಂಗತಿ. ನಮ್ಮ ಜ್ಞಾನವನ್ನು ಬೆಳೆಸ್ತಕ್ಕಂಥದ್ದು, ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥದ್ದು. ಆ ಸಂಶೋಧನೆ ಮೂಲಕ ಜ್ಞಾನದ ಆವಿಷ್ಕಾರ ಆಗುತ್ತೆ. ಸಂಶೋಧನೆಯ ಮೂಲಕ ಜ್ಞಾನದ ಆವಿಷ್ಕಾರ ಆಗುತ್ತೆ, ಜ್ಞಾನದ ಅನ್ವೇಷಣೆ ಅಂತಕ್ಕಂಥದ್ದು ನಡೆಯುತ್ತೆ. ಇದರ ಮೂಲಕ ನಾವು ಹೊಸತನವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನದ ಅನ್ವೇಷಣೆ, ಜ್ಞಾನದ ಆವಿಷ್ಕಾರದ ಮೂಲಕ ನಾವು ಹೊಸತನವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಆ ಜ್ಞಾನದ ಆವಿಷ್ಕಾರ ಇದನ್ನು ಕಂಡುಕೊಳ್ತಕ್ಕಂಥದ್ದು ಹೇಗೆ? ಸಂಶೋಧನೆಯ ತತ್ವ ಸಿದ್ಧಾಂತಗಳ ಮೂಲಕ, ಸಂಶೋಧನೆಯಲ್ಲಿ ಆಗಿರ್ತಕ್ಕಂಥ ತಿದ್ದುಪಡಿಗಳ ಮೂಲಕ, ಆ ಸಿದ್ಧಾಂತದಲ್ಲಿ ಆಗಿರ್ತಕ್ಕಂಥ ಮಾರ್ಪಾಡುಗಳ ಮೂಲಕ ನಾವು ಹೊಸ ಬಗೆಯ ಒಂದು ಕನ್ಕ್ಲೂಷನನ್ನು ಮಾಡಿಕೊಳ್ಳೋದಕ್ಕೆ ಅನುಕೂಲ ಅಂತಕ್ಕಂಥದ್ದು ಆಗುತ್ತೆ. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಇವುಗಳ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಬೌದ್ಧಿಕ ಬೆಳವಣಿಗೆಯ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತೆ, ಕೈಗಾರಿಕೆಯ ಬೆಳವಣಿಗೆಯ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತೆ. ಹಾಗಾಗಿ ಇಲ್ಲಿ ಸಂಶೋಧನೆ ಅಂತಕ್ಕಂಥದ್ದು ನಮ್ಮ ಜ್ಞಾನವನ್ನು ಹೆಚ್ಚಿಸುವುದರ ಮೂಲಕ ಪರೋಕ್ಷವಾಗಿ ರಾಷ್ಟ್ರದ ಪ್ರಗತಿಗೆ, ರಾಷ್ಟ್ರದ ಅಭಿವೃದ್ಧಿಗೆ ಕಾರಣವಾಗುತ್ತಾ ಹೋಗುತ್ತದೆ ಎನ್ನುವ ಅಂಶವನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಯಾಕೆಂದರೆ ಪ್ರತಿಯೊಂದು ಸಂಶೋಧನೆಯು ಏನನ್ನಾದರೂ ಒಂದು ಹೊಸತನ್ನು ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೆ. ಪ್ರತಿಯೊಂದು ಸಂಶೋಧನೆ ಹೊಸತನ್ನು ಹೇಳುವಂತಹ ಒಂದು ಪ್ರಯತ್ನ ಮಾಡುತ್ತೆ. ಆ ಹೊಸತು ಎಂದರೆ ಯಾವುದು? ಅದು ಜ್ಞಾನದ ಸಂಕೇತವಾಗಿರುತ್ತದೆ, ಮಾನವನ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಅಂಶವಾಗಿರುತ್ತೆ. ಆ ಬಗ್ಗೆ ಅದು ಅಧ್ಯಯನದ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಇಲ್ಲಿ ಸಾಧ್ಯ ಆಗುತ್ತೆ. ಹಾಗೆಯೇ ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸುವ ಮೂಲಕ ಸಮಾಜದ ಪ್ರಗತಿಗೆ ಕಾರಣ ಆಗ್ತಕ್ಕಂಥದ್ದು. ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸುವ ಮೂಲಕ ಸಮಾಜದ ಪ್ರಗತಿಗೆ ಅವಕಾಶ ಆಗ್ತಕ್ಕಂತಹದ್ದು. ಇಲ್ಲಿ ಸಾಮಾನ್ಯವಾಗಿ ಸಾಮಾಜಿಕ ಸಂಶೋಧನೆಯಲ್ಲಿ ಏಕರೂಪದ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಆದ್ರೂ ಕೂಡ ಇಲ್ಲಿ ಆ ವರದಿ ಯಾವಾಗ ವೈಚಾರಿಕತೆಯಿಂದ ಕೂಡಿರ್ತದೆ, ಮಾನವೀಯ ದೃಷ್ಟಿಯಿಂದ ಕೂಡಿರ್ತದೆ, ಆಗ ಬಹುಶಃ ನಾವು ಆ ವರದಿ ಉತ್ತಮವಾಗಿರುತ್ತದೆ ಮತ್ತು ಸಮಾಜದ ಪ್ರಗತಿಗೆ ಸಹಾಯಕವಾಗುತ್ತದೆ. ಅದರಲ್ಲಿಯೂ ಆಧುನಿಕ ಸಮಾಜಗಳಲ್ಲಿ ಇವತ್ತಿನ ಬೆಳವಣಿಗೆಗಳಲ್ಲಿ ವೈಜ್ಞಾನಿಕ ಯುಗದ ಕಾರಣದ ಅನೇಕ ವಿಚಾರಗಳು ಇಲ್ಲಿ ಪ್ರಶ್ನಿಸಲ್ಪಡ್ತವೆ. ಅನೇಕ ಸಂಗತಿಗಳು ಪುನಃ ಪುನಃ ವಿಮರ್ಶೆಗೆ ಒಳಪಡ್ತಾ ಇರ್ತವೆ. ಹಾಗಾಗಿ ಅಂತೆಲ್ಲ ಕಡೆಗಳಲ್ಲಿ ನಾವು ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡೋದ್ರ ಮೂಲಕ ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಸಂಶೋಧನೆಯಿಂದ ಸಮಾಜದ ಪ್ರಗತಿಯಾಗುತ್ತೆ, ಸಾಮಾಜಿಕ ಪ್ರಗತಿಯಾಗುತ್ತೆ ಮತ್ತು ಆ ಪ್ರಗತಿಗೆ ಪೂರಕವಾಗಿರ್ತಕ್ಕಂತಹ ವೈಜ್ಞಾನಿಕ ದೃಷ್ಟಿಕೋನ ಬೆಳೆಯುತ್ತದೆ. ಯಾವುದೇ ಒಂದು ವಸ್ತು, ಒಂದು ವಿಷಯದ ಬಗ್ಗೆ ನಾವು ಪೂರ್ವಾಪರ ಯೋಚಿಸದೆ ಇಲ್ಲಿ ಮಾತನಾಡಬಾರ್ದು, ಪೂರ್ವಾಪರ ಯೋಚಿಸದೆ ಸಿದ್ಧಾಂತಗಳನ್ನು ಕೈಗೊಳ್ಳಬಾರ್ದು. ಹಾಗಾಗಿ ನಮಗೆ ಆ ಒಂದು ಸಂಶೋಧನೆ ಅಂತಕ್ಕಂತಹದ್ದು ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸುತ್ತದೆ. ಹೇಗೆಂದರೆ ಹಾಗೆ ಭಾವಿಸ್ತಕ್ಕಂಥದ್ದು ಅಥವಾ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ತಪ್ಪು ಎನ್ನುವುದನ್ನು ಅದು ಸ್ಪಷ್ಟಪಡಿಸುತ್ತದೆ. ವಿಚಾರ ಕ್ರಾಂತಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ವೈಚಾರಿಕ ಪ್ರಜ್ಞೆ ಅಂತಕ್ಕಂಥದ್ದು ಇಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಇತರ ಎಲ್ಲ ಸಮಾಜ ವಿಜ್ಞಾನಗಳ ಬೆಳವಣಿಗೆಗೆ ಸಹಾಯಕವಾಗುತ್ತೆ.
ನೋಡಿ, ಇವತ್ತು ಸಮಾಜ ವಿಜ್ಞಾನಗಳು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇವೆ. ಆ ಸಮಾಜ ವಿಜ್ಞಾನಗಳ ಬೆಳವಣಿಗೆಗೆ ಎಷ್ಟು ಮಟ್ಟಿಗೆ ಸಹಾಯಕ ಆಗುತ್ತೆ ಎನ್ನುವ ಅಂಶವನ್ನು ನಾವು ತೆಗೆದುಕೊಂಡ್ರೆ, ಇಲ್ಲಿ ಸಮಾಜ ವಿಜ್ಞಾನಗಳು ಇವತ್ತು ಆಧುನಿಕ ಜಗತ್ತಿನಲ್ಲಿ ಸಮಾಜ ವಿಜ್ಞಾನಗಳ ಕೊಡುಗೆ ಕೂಡ ಬಹಳ ಅಪಾರವಾಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಕೇವಲ ವೈಜ್ಞಾನಿಕ ಸಂಗತಿಗಳು ಎಷ್ಟು ಮುಖ್ಯವಾಗಿದ್ವೋ ಹಾಗೆಯೇ ಇವತ್ತು ಸಮಾಜ ವಿಜ್ಞಾನಗಳು ಅಷ್ಟೇ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇವೆ. ಅನೇಕ ಹೊಸ ಹೊಸ ಶಾಖೆಗಳು ಇಲ್ಲಿ ಹುಟ್ಕೊಳ್ತಾ ಇದ್ದಾವೆ. ಆ ಹೊಸ ಹೊಸ ಶಾಖೆಗಳ ನೆರವಿನಿಂದ ನಾವು ಇತರ ಸಮಾಜ ವಿಜ್ಞಾನಗಳ ಬೆಳವಣಿಗೆಗೆ ಅವಕಾಶವನ್ನು ಕಲ್ಪಿಸ್ಬೋದು. ಸಮಾಜದ ರಚನೆ, ಸಮೂಹಗಳು, ನಂಬಲರ್ಹವಾದಂಥ ಜ್ಞಾನವನ್ನು ಒದಗಿಸ್ತಕ್ಕಂಥದ್ದು, ಇಂಥವುಗಳ ಮೂಲಕ ಇಲ್ಲಿ ಹೊಸ ಪ್ರೇರಣೆಯನ್ನು, ಹೊಸ ಬದಲಾವಣೆಯನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಎಲ್ಲ ಸಮಾಜ ವಿಜ್ಞಾನಗಳ ಬೆಳವಣಿಗೆಗೆ ಅವಕಾಶ ಅಂತಕ್ಕಂಥದ್ದು ಆಗುತ್ತೆ. ಮತ್ತು ಕೊನೆಯದಾಗಿ ಸಾಮಾಜಿಕ ಪರಿವರ್ತನೆಯನ್ನು ಅರ್ಥೈಸಲು ಸಹಾಯಕ. ಒಂದು ಸಮಾಜದಲ್ಲಾಗ್ತಕ್ಕಂಥ ಪರಿವರ್ತನೆ ಯಾಕೆ ಅಂತ ಹೇಳಿದ್ರೆ, ನಾವು ಈ ಹಿಂದಿನ ಅಧ್ಯಾಯದಲ್ಲಿ ಗಮನಿಸಿದ್ದೀವಿ, ಸಾಮಾಜಿಕ ಪರಿವರ್ತನೆ, ಸೋಷಿಯಲ್ ಚೇಂಜ್, ಇಟ್ಸ್ ಎ ನ್ಯಾಚುರಲ್ ಪ್ರೋಸೆಸ್, ಇಟ್ಸ್ ಎ ಲಾ ಆಫ್ ನೇಚರ್. ಇದೊಂದು ಸಹಜವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಮತ್ತು ಪ್ರಕೃತಿಯ ನಿಯಮ ಕೂಡ ಹೌದು. ಅಂತಹ ಪ್ರಕೃತಿಯ ನಿಯಮದಲ್ಲಿ ಸಮಾಜ ಅಂತಕ್ಕಂತಹದ್ದು ಬದಲಾಗುತ್ತಲೇ ಹೋಗುತ್ತದೆ. ಆದರೆ ಆ ಬದಲಾದಂತಹ ಬದಲಾವಣೆಗಳನ್ನು ಅರ್ಥೈಸುವಂತಹ ಜವಾಬ್ದಾರಿ ಸಾಮಾಜಿಕ ಸಮೂಹಗಳಲ್ಲಿ ಸಂಶೋಧನೆಯ ಮೂಲಕ ವ್ಯಕ್ತವಾಗುತ್ತದೆ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೇ ಬದಲಾವಣೆಗಳನ್ನು ರೂಪಿಸಿಕೊಳ್ಳುವಾಗ, ಯಾವುದೇ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳುವಾಗ ಇಲ್ಲೊಂದು ಪ್ರಾಮಾಣಿಕವಾಗಿರ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಹಾಗಾದರೆ ಆ ದಿಸೆಯಲ್ಲಿ ನಮಗೆ ಮುಖ್ಯವಾಗ್ತಕ್ಕಂತಹ ಸಂಗತಿ ಏನು ಅಂತ ಹೇಳಿದ್ರೆ, ಸಮಾಜ, ಈ ಗತಿಶೀಲವಾಗಿರ್ತಕ್ಕಂಥ ಸಮಾಜ ಏನಿದೆ ಇದರ ಒಂದು ಪರಿವರ್ತನೆಯ ಪ್ರಕ್ರಿಯೆಯನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಸಾಮಾಜಿಕ ನಡವಳಿಕೆಗಳಿಗೆ ಏನು ಕಾರಣಗಳಿದ್ದಾವೆ ಎನ್ನುವುದನ್ನು ವಿಶ್ಲೇಷಣೆ ಮಾಡ್ತಕ್ಕಂತಹದ್ದು ಮತ್ತು ಆ ಮೂಲಕ ಸಮಾಜದ ಹತೋಟಿಯನ್ನು ಕೈಗೊಳ್ತಕ್ಕಂಥದ್ದು, ನಿಯಂತ್ರಣವನ್ನು ಕೈಗೊಳ್ತಕ್ಕಂಥದ್ದು. ಹಾಗೆ ನಿಯಂತ್ರಣ ಇಡುವುದರ ಮೂಲಕ ನಾವು ಅನೇಕ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅಭಿವೃದ್ಧಿ, ಸಮಾಜ ಕಲ್ಯಾಣ ಅಂತಕ್ಕಂಥದ್ದು ಇಲ್ಲಿ ನೆರವೇರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಅಲ್ಟಿಮೇಟ್ ಆಗಿ, ಅಂತಿಮವಾಗಿ ಸಾಮಾಜಿಕ ಸಂಶೋಧನೆಯ ವಾಸ್ತವಿಕ ಒಂದು ಉಪಯುಕ್ತತೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಗತಿಶೀಲವಾದ ಸಮಾಜದ ಜ್ಞಾನವನ್ನು ಒದಗಿಸ್ತಕ್ಕಂಥದ್ದು. ಅಂದರೆ ಸದಾಕಾಲ ಸಮಾಜ ಪರಿವರ್ತನೆ ಆಗ್ತಾ ಇರುತ್ತೆ. ಆ ಬದಲಾವಣೆಯ ನಡುವೆ ಏನೆಲ್ಲ ಸಂದರ್ಭಗಳು ಜರುಗಿವೆ, ಏನೆಲ್ಲ ಸಂಘಟನೆಗಳು ನಡೆದು ಹೋಗಿವೆ, ಘಟನೆಗಳು ನಡೆದಿವೆ, ಸಂಘಟನೆಗಳು ರೂಪುಗೊಂಡಿವೆ, ಈ ಎಲ್ಲವುಗಳಿಗೆ ಸಂಬಂಧಪಟ್ಟಂತಹ ಒಂದು ವರದಿ, ಒಂದು ನಿರ್ಧಾರ ಅಂತಕ್ಕಂತಹದ್ದು ಸಾಧ್ಯವಾಗ್ತಕ್ಕಂತಹದ್ದು ಸಾಮಾಜಿಕ ಪರಿವರ್ತನೆಯಿಂದ. ಹಾಗಾಗಿ ಇಲ್ಲಿ ಸಾಮಾಜಿಕ ಪರಿವರ್ತನೆಯ ಮೂಲಕ ನಾವು ಈ ಒಂದು ಸಂಶೋಧನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಸಾಮಾಜಿಕ ಪ್ರಗತಿ ಮತ್ತು ಸಮಾಜದ ಕಲ್ಯಾಣ ಸಾಧಿಸುವಲ್ಲಿ ಸಾಮಾಜಿಕ ಸಂಶೋಧನೆಯು ಗಣನೀಯವಾದಂತಹ ಒಂದು ಪಾತ್ರವನ್ನು ನಿರ್ವಹಿಸುತ್ತದೆ ಅಥವಾ ಗಣನೀಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ಈ ರೂಪದಲ್ಲಿ ನಾವು ಸಾಮಾಜಿಕ ಸಂಶೋಧನೆಯ ಮಹತ್ವದ ಅಂಶಗಳನ್ನು ನೋಡ್ತೀವಿ. ಇದು 5 ಅಂಕಗಳ ಪ್ರಶ್ನೆಯಾಗಿರ್ತದೆ. ಜ್ಞಾನದ ಬೆಳವಣಿಗೆ, ಸಂಶೋಧನೆಯ ಮುಖ್ಯ ಉದ್ದೇಶವೇ ಇದು. ಜ್ಞಾನವನ್ನು ಒದಗಿಸ್ತಕ್ಕಂಥದ್ದು, ಸರಿಯಾದ ಜ್ಞಾನವನ್ನು ಬಿಂಬಿಸ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ನಾವು ವ್ಯವಸ್ಥಿತವಾದಂತಹ ಒಂದು ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಯಾವಾಗ ಜ್ಞಾನವನ್ನು ಬೆಳೆಸ್ಕೊಳ್ತೀವಿ, ಅದು ನಮ್ಮಲ್ಲಿ ವೈಚಾರಿಕ ದೃಷ್ಟಿಕೋನವನ್ನು ಮೂಡಿಸುತ್ತದೆ. ಯಾವುದೋ ಸಂಗತಿಗಳನ್ನು ಹೇಗಂದ್ರೆ ಹಾಗೆ ನಂಬದೆ, ಯಾವುದೋ ರೂಪದಲ್ಲಿ ನಂಬದೆ, ಅದಕ್ಕೆ ಬದಲಾಗಿ ವೈಚಾರಿಕ ದೃಷ್ಟಿಕೋನ, ವೈಜ್ಞಾನಿಕವಾಗಿರ್ತಕ್ಕಂಥ ದೃಷ್ಟಿಕೋನ, ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಅಧ್ಯಯನದ ವಿಧಾನಗಳು ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾಗುತ್ತವೆ. ಅಂತಹದ್ದೊಂದು ವೈಚಾರಿಕ ದೃಷ್ಟಿಕೋನ ಮತ್ತು ಉತ್ತಮ ರೀತಿಯಲ್ಲಿ ರೂಪುಗೊಂಡಂತಹ ಸಂಶೋಧನೆಯು ಸಮಾಜ ವಿಜ್ಞಾನಗಳ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ಯಾಕೆಂದರೆ ಇವತ್ತು ಸಮಾಜ ವಿಜ್ಞಾನಗಳಲ್ಲಿ ಹಲವು ಶಾಖೆಗಳನ್ನು ನೋಡ್ತಾ ಇದ್ದೀವಿ. ಹೊಸ ಹೊಸ ಶಾಖೆಗಳು ಇನ್ನು ರೂಪುಗೊಳ್ಳುತ್ತಲೇ ಇದ್ದಾವೆ.
ಆ ಥರದ ಶಾಖೆಗಳು ರೂಪುಗೊಳ್ತಾ ಹೋದಂತೆ ಹೊಸ ಹೊಸ ಬಗೆಯ ಸಮಾಜ ವಿಜ್ಞಾನಗಳಲ್ಲಿ ಬೆಳವಣಿಗೆ ಆಗುತ್ತೆ. ಆ ಹೊಸ ಶಾಖೆಗಳು ಮೂಲ ವಿಚಾರವನ್ನು ಇನ್ನಷ್ಟು ಉನ್ನತ ಮಟ್ಟದಲ್ಲಿ ರೂಪಿಸೋದಕ್ಕೆ ಮತ್ತು ಅದರ ಪ್ರಭಾವವನ್ನು ತಿಳಿಸೋದಕ್ಕೆ ಸಹಾಯ ಮಾಡ್ತವೆ. ಹಾಗಾಗಿ ಸಮಾಜ ವಿಜ್ಞಾನಗಳ ಬೆಳವಣಿಗೆಗೆ ಕೂಡ ಈ ಒಂದು ಸಂಶೋಧನೆ ಇರ್ತಕ್ಕಂಥದ್ದು ಮುಖ್ಯ ಕಾರಣ ಆಗುತ್ತೆ. ಅದು ಒಂದು ಮಹತ್ವದ ಸಂಗತಿ. ಮತ್ತೊಂದು, ಸಾಮಾಜಿಕ ಪರಿವರ್ತನೆಯನ್ನು ಅರ್ಥೈಸಲು ಸಾಧ್ಯ. ನಿತ್ಯ ನೂತನವಾದಂತಹ ಸಮಾಜ, ಪ್ರತಿ ಕ್ಷಣದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು, ಆ ಎಲ್ಲ ಬದಲಾವಣೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಒಂದು ಆವಿಷ್ಕಾರ, ಸಂಶೋಧನೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಬೇಕಾಗುತ್ತೆ. ಯಾಕೆಂದರೆ ಯಾವುದೇ ಬದಲಾವಣೆಗಳನ್ನು ರೂಪಿಸ್ಕೊಳ್ಳುವಾಗ ಅವುಗಳು ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಉದ್ದೇಶಕ್ಕೆ ಬದ್ಧವಾಗಿರ್ತವೆ. ಈ ರೂಪದಲ್ಲಿ ಒಂದು ಗತಿಶೀಲ ಸಮಾಜವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಸದಾಕಾಲ ಬದಲಾಗ್ತಾ ಇರ್ತಕ್ಕಂಥ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭಕ್ಕೆ ನಮಗೆ ಈ ಒಂದು ಸಂಶೋಧನೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ನೆರವನ್ನು ನೀಡುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಒಬ್ಬ ಸಂಶೋಧಕ ಅತ್ಯುತ್ತಮವಾದಂತಹ ಸಂಶೋಧನಾ ವರದಿಯನ್ನು ತಯಾರಿಸಬೇಕು. ಗ್ರಂಥ ಋಣ, ತಾನು ಅದಕ್ಕಾಗಿ ಅಧ್ಯಯನ ಮಾಡ್ತಕ್ಕಂಥ ಕೃತಿಗಳು, ಅವುಗಳ ಸ್ಮರಣೆ, ಈ ಎಲ್ಲವುಗಳನ್ನು ಅಲ್ಲಿ ಒಳಗೊಂಡಿರಬೇಕಾಗುತ್ತೆ. ಅವುಗಳು ಇದ್ದಾಗ ಮಾತ್ರವೇ ಸಂಶೋಧನಾ ವರದಿ ಅಂತಕ್ಕಂತಹದ್ದು ಪರಿಪೂರ್ಣತೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸಂಶೋಧನೆ ಅಂತಕ್ಕಂಥದ್ದು ವ್ಯವಸ್ಥಿತವಾಗಿ ನಡೆಯುತ್ತೆ. ಹಾಗೆಯೇ ಬಹಳ ಮುಖ್ಯವಾಗಿ ಸಂಶೋಧನೆಯಿಂದ ನಾವು ಏನನ್ನು ಸಾಧಿಸಬೇಕಾಗಿದೆ, ಅನೇಕ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಾವುದೋ ವಿಚಾರಗಳಲ್ಲಿ ಕೆಲವೊಂದು ಮಾರ್ಪಾಟುಗಳನ್ನು ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು ಅಥವಾ ಹೊಸ ಹೊಸ ಸವಾಲುಗಳ ರೂಪದಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಅವೆಲ್ಲವುಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಮಾಜಿಕ ಸಂಶೋಧನೆ ಅಂತಕ್ಕಂಥದ್ದು ಅತ್ಯಂತ ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತದೆ. ಆ ಕಾರಣಕ್ಕಾಗಿ ನಾವು ಅವಲೋಕನ, ಸಂದರ್ಶನ ಮತ್ತು ಪ್ರಶ್ನಾವಳಿ, ಈ ಮೂರು ವಿಭಿನ್ನವಾಗಿರ್ತಕ್ಕಂತಹ ಮಾರ್ಗಗಳ ಮೂಲಕ ಒಬ್ಬ ಸಂಶೋಧಕನು ಮಾಹಿತಿಯನ್ನು ಸಂಗ್ರಹಿಸುತ್ತಾನೆ ಮತ್ತು ಆ ಮಾಹಿತಿಯ ಒಂದು ಸದ್ಬಳಕೆ, ಪ್ರಯೋಜನ ಅಂತಕ್ಕಂಥದ್ದು ಇಲ್ಲಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನಾವು ಸಾಮಾಜಿಕ ಸಂಶೋಧನೆಗೆ ಸಂಬಂಧಪಟ್ಟಂತಹ ಒಂದು ವರದಿಯನ್ನು ತಯಾರಿಸ್ತಕ್ಕಂಥದ್ದು ಮತ್ತು ಅಲ್ಲಿ ಬರ್ತಕ್ಕಂತಹ ಸಂಶೋಧನಾ ವಿಚಾರಗಳು ಹೇಗೆ ಮಹತ್ವವನ್ನು ಪಡೆದುಕೊಳ್ಳುತ್ತವೆ ಎನ್ನುವಂತಹ ಒಂದು ಅಂಶವನ್ನು ನಾವಿಲ್ಲಿ ನೋಡ್ತೀವಿ. ಈ ರೀತಿಯಲ್ಲಿ ವರದಿಯ ತಯಾರಿಕೆ ಮತ್ತು ಅದರ ಒಂದು ಮಹತ್ವ ಅಂತಕ್ಕಂಥದ್ದು ಇಡೀ ಸಂಶೋಧನಾ ಗ್ರಂಥದ ಮೇಲೆ, ಕೃತಿಯ ಮೇಲೆ ಅದರ ಒಂದು ಪ್ರಭಾವ ಉಂಟಾಗುತ್ತದೆ. ಹಾಗಾಗಿ ಪೂರ್ವಾಗ್ರಹ ಪೀಡಿತ ಭಾವನೆಗಳಿಂದಲ್ಲದೆ ಸಂಗ್ರಹಿತ ಮಾಹಿತಿಯ ಮೂಲಕ ಸಂಶೋಧನಾ ವರದಿಯನ್ನು ತಯಾರಿಸಿದಾಗ ಅದು ಉತ್ತಮವಾಗಿರ್ತಕ್ಕಂತಹ ಸಂಶೋಧನಾ ಕೃತಿಯಾಗುತ್ತದೆ ಎನ್ನುವ ಅಂಶವನ್ನು ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಈ ರೀತಿಯ ಒಂದು ಅಧ್ಯಯನ ವಿಧಾನಗಳಿಂದ ಮಾಹಿತಿಗಳ ಮೂಲಕ ಸಂಶೋಧನೆ ಯಶಸ್ಸನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ರಿಗೂ ವಂದನೆಗಳು.